ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆಗೆ ಎಷ್ಟೋ ವಿಡಿಯೋಗಳಿಗೆ ಕಮೆಂಟ್ ಹಾಕ್ತಾ ಇದ್ರಿ, ಈ ಯೂಟ್ಯೂಬರ್ಸ್ಗಳಿಂದ ಅವ್ರ ಕುಟುಂಬದ ನೆಮ್ಮದಿ ಹಾಳಾಯಿತು, ಈ ಯೂಟ್ಯೂಬರ್ಸ್ಗಳಿಂದ ಈ ಒಂದು ತನಿಖೆ ದಾರಿ ತಪ್ತಾ ಇದೆ, ಈ ಯೂಟ್ಯೂಬರ್ಸ್ಗಳಿಂದ ಆ ಮುಗ್ಧ ಬಾಲಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಕತ್ತಿದ್ರಲ್ಲ. ಯೂಟ್ಯೂಬರ್ಸ್ ಇರೋದ್ರಿಂದಾನೇ ಈ ಒಂದು ಸುಮಂತನ ಪ್ರಕರಣ ಇವತ್ತು ಜೀವಂತವಾಗಿರೋದು. ಯಾಕಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಯಾವುದೂ ಕೂಡ ಸುಮಂತನ ಪ್ರಕರಣವನ್ನು ತೋರಿಸ್ತಾ ಇಲ್ಲ. ಯಾಕಂದ್ರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಎಲ್ಲ ಕೂಡ ಹೇಳ್ತಿನ್ನೋ ಚಾನಲ್ ಆಗಿಬಿಟ್ಟಿದಾವ. ಇದನ್ನ ಅರ್ಥ ಮಾಡ್ಕೊಳ್ರಿ. ಒಬ್ಬ ಯೂಟ್ಯೂಬರ್, ಅದು ಕುಡ್ಲ ರ್ಯಾಂಪೇಜ್ ಆಗಿರಲಿ ಅಥವಾ ಯಾರೇ ಆಗಿರಲಿ, ಮಕ್ಕಳನ್ನ ತನಿಖೆ ಮಾಡೋದಾಗಿರ್ಬೋದು, ಕುಟುಂಬದವರನ್ನ ವಿಚಾರಣೆ ಮಾಡೋದಾಗಿರ್ಬೋದು, ಈ ವಿಚಾರಣೆಗಳು ಮಾಡಿದಾಗನ ಸುಮಂತನ ಪ್ರಕರಣ ಇವತ್ತಿಗೆ ಜೀವಂತವಾಗಿದೆ ರೀ. ಹೌದಲ್ಲ? ನೋಡ್ರಿ, ಅವ್ರಿಗೆ ಎಕ್ಸಾಮ್ ಅದ, ಅವ್ರನ್ನ ಬಿಟ್ಬಿಡ್ರಿ, ಅವ್ರ ತಂದೆ ತಾಯಿ ನೋವು ಕೊಡಬೇಡ್ರಿ. ಇಲ್ಲಿ ವಿಚಾರಣೆ ಮಾಡೋದಕ್ಕೂ ಎಕ್ಸಾಮ್ಗೂ ಏನೂ ಸಂಬಂಧ ಇಲ್ಲ. ಆ ಮಕ್ಕಳ ಅಷ್ಟೊಂದು ಬಲವಾಗಿ ಧೈರ್ಯವಾಗಿ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಇಲ್ಲಿ ಕಡ್ಡಿ ಆಡಿಸೋ ಜನ ಬಹಳ ಅದಾರ. ನನಗನ್ಸೋ ಮಟ್ಟಿಗೆ ಅಂತ ಅವ್ರು ಏನು ಮೆಸೇಜ್ ಮಾಡ್ತಿರ್ತಾರಲ್ಲ, ಅವ್ರು ಎಲ್ಲರೂ ಕೂಡ ಈ ನಿಜವಾಗಿ ಈ ತನಿಖೆ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ. ಮತ್ತು ಯಾರು ಹೋರಾಟವನ್ನು ಮಾಡೋದಕ್ಕೆ, ಯಾರು ನ್ಯಾಯವನ್ನು ಕೊಡಿಸೋದಕ್ಕೆ ಮುಂದೆ ಬರ್ತಾ ಇದ್ದಾರಲ್ಲ, ಅವರ ಮನೋಬಲವನ್ನು ಕಿತ್ತೊಗೆಯುವಂಥ ಕೆಲಸವನ್ನು ಅವರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ, ಫೇಕ್ ಅಕೌಂಟ್ಸ್ಗಳನ್ನು ರಚನೆ ಮಾಡ್ಕೊಂಡು. ಇರಲಿ, ಅಂಥವರು ಕೂಡ ನಮಗೆ ಬೇಕಾಗ್ತಾರ. ಓಕೆ, ಅವರು ಬೇಕಾಗ್ತಾರೆ. ಸೊ ಇಲ್ಲಿ ವಿಷಯಕ್ಕೆ ಬರಬೇಕಾದ್ರೆ, ಸುಮಂತನ ಸಾವಿನ ಹಿಂದೆ ಸುದರ್ಶನ್ ಅವರ ಅಣ್ಣನ ಒಂದು ಜಾಕೆಟ್ ಏನು ಹಾಕೊಂಡಿದ್ದಲ್ಲ, ಆ ಜಾಕೆಟನ್ನ ಕಾರಣ ಆಯ್ತಾ ಏನೋ ಅನ್ನೋದು ಪ್ರಶ್ನೆ ಮೂಡಾಗತ್ತದೆ. ನೋಡ್ರಿ, ಬೆಳ್ತಂಗಡಿ ಪೊಲೀಸರ ವಿಷಯವನ್ನ ಹೇಳಬೇಕಾದ್ರೆ ಇವರಿಗೆ ಕ್ರೈಮಲ್ಲಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇಲ್ಲ. ಆಮೇಲೆ ಇವರು ಈ ಕ್ರೈಮನ್ನು ಭೇದಿಸಿ ಇವರು ಏನಾದರೂ ಕೊಲೆಗಾರನಿಗೆ ಶಿಕ್ಷೆ ಕೊಡ್ತಾರನ್ನೋ ಕಲ್ಪನೆ ಏನಾದರೂ ನಿಮ್ಮಲ್ಲೇ ಇದ್ರೆ, ಆ ನಂಬಿಕೆ ಇದ್ರೆ ಅದನ್ನು ಮೊದಲು ತಲೆಯಿಂದ ತೆಗೆದು ಬಿಡ್ರಿ. ಯಾಕಂದ್ರೆ ಇವರಿಗೆ UDR ಮಾತ್ರ ಹಾಕೋದು ಗೊತ್ತದ, ಉಳ್ಕಿದ್ ಯಾವುದು ಕೂಡ ಗೊತ್ತಿಲ್ಲ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ಮಟನ್ ಅವರು ಸಾಹೇಬ್ರು ಹೇಳ್ಬಿಟ್ರು. ಅದು ಸತ್ಯನೂ ಹೌದು. ಸೊ ಇಲ್ಲಿ ಸುಮಂತನಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರ ಕುಟುಂಬಸ್ಥರು ಬರಬೇಕಾ, ಎಲ್ಲ ಹೋರಾಟಗಾರರು ಕೂಡ ಬರಬೇಕಾ, ಎಲ್ಲ ಯೂಟ್ಯೂಬರ್ಸ್ಗಳು ಕೂಡ ಬರಬೇಕು. ಅಂದಾಗನ ಸುಮಂತನಿಗೆ ನ್ಯಾಯ ಅಂತಕ್ಕಂಥ ಸಿಗ್ತದ ರೀ. ಇಲ್ಲಿ ಸುಮಂತನ ಕೊಲೆಯ ಹಿಂದೆ ಅವ್ರ ಅಣ್ಣನ ಜಾಕೆಟ್ ಕಾರಣ ಆಯ್ತೇನ್ರಿ? ಹಾಗಾದ್ರೆ ಸುಮಂತನನ್ನ ಕೊಲೆ ಮಾಡುವ ಉದ್ದೇಶ ಇರಲಿಲ್ಲೇನಾ? ಸುದರ್ಶನ್ ಇಲ್ಲಿ ಬಲಿಪಶು ಆಗಬೇಕಾಗಿತ್ತು, ಆದ್ರೆ ಆಗಿದ್ದು ಸುಮಂತ್. ಕಾರಣ ಏನಾಗಿರಬಹುದು? ಸುದರ್ಶನ್ ಹೇಳೋ ಪ್ರಕಾರ ಯಾವುದೋ ಒಬ್ಬ ಹುಡುಗಿನ ಪ್ರೀತಿ ಮಾಡಿರ್ತಕ್ಕಂಥದ್ದು ನಿಜ, ಅದು ಮನೆಯವರಿಗೆ ಗೊತ್ತಿರ್ತಕ್ಕಂಥದ್ದು ನಿಜ. ಆದರೆ ಸುಮಂತನ ಮನೆಯವರು ಒಪ್ಪಿರಬಹುದು, ಆದರೆ ಆ ಹುಡುಗಿಯ ಮನೆಯವರು, ಆ ಹುಡುಗಿ ಯಾರ ನನಗೆ ಗೊತ್ತಿಲ್ಲ. ನಮ್ದಿದು ಊಹೆಗೆ ಮೀರಿದ ಕಲ್ಪನೆನೂ ಇರಬಹುದು. ಆದ್ರೆ ಕೊಲೆಯಲ್ಲಿ ಬರ್ತಕ್ಕಂಥ ಒಂದೊಂದು ವಿಷಯಗಳನ್ನು ಕೂಡ ಇಲ್ಲಿ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಅವತ್ತು ಸುಮಂತ್ ಹಾಕಿಕೊಂಡು ಹೋಗಿರ್ತಕ್ಕಂಥ ಜಾಕೆಟ್ ಸುಮಂತನ ಅಣ್ಣನದ್ದು. ಹಾಗಾದ್ರೆ ಈಗಿನ ಒಂದು ವಾತಾವರಣದಲ್ಲಿ ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಒಂದು ತಿಂಗಳಲ್ಲಿ ಬೆಳಗ್ಗೆ 6:30 ಆದರೂ ಕೂಡ ಕತ್ತಲೆ ಇರ್ತದೆ. ಬೆಳಗ್ಗೆ 6:30 ಆದರೂ ಕೂಡ ಕತ್ತಲೆ ಇರ್ತದ. ಇಲ್ಲಿ ಸುದರ್ಶನ್ ಬೆಳಗ್ಗೆ 6 ಗಂಟೆಗೆ ಕಾಲೇಜಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ. ಹಾಗಾದ್ರೆ ಸುಮಂತನನ್ನ ಯಾರಾದರೂ ಕೊಲೆ ಮಾಡೋದಕ್ಕೆ ಅಲ್ಲಿ ಬಂದಿದ್ರೇನೋ ಅನ್ನೋ ಪ್ರಶ್ನೆ ಮೂಡ್ತದ. ಆ ಜಾಕೆಟ್ ಅನ್ನ ಹಾಕಿರ್ತಕ್ಕಂಥ ಸುಮಂತ್ ಇವನೇ ಸುದರ್ಶನ್ ಅಂತ ತಿಳ್ಕೊಂಡು ಸುಮಂತ್ನನ್ನ ಕೊಲೆ ಮಾಡಿರ್ತಕ್ಕಂಥ ಸಂದರ್ಭನೂ ಅಲ್ಲಿ ಬಂದಿರಬಹುದು. ಇದು ನನ್ನ ಒಂದು ಸಂಶಯಾತ್ಮಕ ದೃಷ್ಟಿ. ಇನ್ನೊಂದು ಕಡೆ ವಿಷಯವನ್ನ ಹೇಳಬೇಕಾದ್ರೆ, ನನಗೆ ಇಲ್ಲಿವರೆಗೂ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ಸಿಕ್ಕಿಲ್ಲ. ದಯವಿಟ್ಟು ನಿಮ್ಮ ಹತ್ರ ಉತ್ತರ ಇದ್ರೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನನ್ನ ಕಮೆಂಟನ್ನು ಮಾಡ್ರಿ. ಯಾಕಪ್ಪ ಅಂದ್ರೆ, ಸುಮಂತನ ತಂದೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರ, ಯಾರಾದರೂ ನಮ್ಮನ್ನ ಹೊಡೆಯಲು ಬಂದರೆ ಒಂದು ಮುಂದ್ಗಡೆ ಬಂದವನು ನನ್ನನ್ನ ಹೊಡಿಬೇಕು, ಹಿಂದ್ಗಡೆಯಿಂದ ಬಂದ್ರೆ ಮನ್ವಿ ತನ್ನ ಹೊಡಿಬೇಕು ಅಂತಂದ ಸುಮಂತ ಅವ್ರ ತಂದೆಗೆ ಹೇಳಿರ್ತಾನಂತೆ. ಹಾಗಾದರೆ ಇಲ್ಲಿವರೆಗೂ ಕೂಡ ಆ ಒಂದು ಪ್ರದೇಶದಲ್ಲಿ ಇಂಥ ಹೊಡಿ ಬಡಿ ಕೊಲೆ ಇಂಥ ನಾಟಕೀಯ ದೃಶ್ಯಗಳು ಯಾವುದೂ ಕೂಡ ನಡೆದೇ ಇಲ್ಲ ಅನ್ನಬೇಕಾದ್ರೆ,
ಸುಮಂತನಿಗೆ ಅವರ ತಂದೆ ಕೇಳಿರುವ ಪ್ರಶ್ನೆ ಏನಪ್ಪಾ ಅಂದ್ರೆ, ಯಾರಾದ್ರೂ ನಿಮ್ಮನ್ನ ಬಂದು ಹೊಡೆದ್ರೆ ನೀವು ಏನ್ ಮಾಡವ್ರಂತ ಕೇಳಿದಾಗ ಸುಮಂತ ಉತ್ತರ ಕೊಡ್ತಾನಂತ, ಮುಂದ್ಗಡೆ ಬಂದ್ರೆ ನನ್ನನ್ನ ಹೊಡಿಬೇಕು, ಹಿಂದ್ಗಡೆಯಿಂದ ಬಂದ್ರೆ ಮನ್ವಿತನ್ನ ಹೊಡಿಬೇಕನ್ನೋ ಉತ್ತರವನ್ನು ನಾವು ಕೊಡಬೇಕಾದ್ರೆ ಇದಕ್ಕಿಂತ ಮುಂಚೆ ಆ ಪ್ರದೇಶದಲ್ಲಿ ಏನಾದ್ರೂ ಇಂಥ ಘಟನೆಗಳು ನಡೆದಿದಾವಿನ? ಸುಮಂತನ ತಂದೆ ಸುಮಂತನಿಗೆ ಯಾಕೆ ಆ ರೀತಿ ಪ್ರಶ್ನೆ ಕೇಳಿದ, ಸುಮಂತ್ ಆ ತಂದೆಗೆ ಯಾಕೆ ಆ ರೀತಿ ಉತ್ತರವನ್ನ ಕೊಟ್ಟಿರಬಹುದು ಅನ್ನೋ ಈ ಒಂದು ಪ್ರಶ್ನೆ ಮತ್ತು ಉತ್ತರಕ್ಕೆ ನನ್ನ ಹತ್ರ ಗೊಂದಲವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಸೊ ದಯವಿಟ್ಟು ಇದಕ್ಕೆ ನೀವು ಕಮೆಂಟ್ ಮಾಡ್ರಿ. ಅದ್ರ ಜೊತೆಗೆ ಇನ್ನೊಂದು ಸಂಶಯ ಏನು ಬರ್ತದಪ್ಪ ಅಂದ್ರೆ, ಸುಮಂತ್ನನ್ನ ಕೊಂದಿರ್ತಕ್ಕಂಥವ್ರು ಒಬ್ಬರೇ ಅಲ್ಲ, ಇಲ್ಲಿ ಇಬ್ಬರು ಜನ ಅಂತ ಸಂಶಯ ಬರ್ತದೆ. ಯಾಕಂದ್ರೆ ಸುಮಂತ್ ಸಾಯೋಕ್ಕಿಂತ ಮುಂಚೆ ಕೂಗಾಡಿರ್ಬಹುದು, ಚೀರಾಡಿರ್ಬಹುದು, ಹಾಗಾದ್ರೆ ಅವನ ಬಾಯನ್ನು ಯಾರು ಮುಚ್ಚಿರಬಹುದು. ಅದ್ರ ಜೊತೆಗೆ ಅವತ್ತು ಆ ಸ್ಪ್ಲೆಂಡರ್ ಗಾಡಿನ ಹೋಗ್ಯದಂತ ಹೇಳ್ತಾರಲ್ಲ ಕೆಲವೊಂದಿಷ್ಟು ಮಂದಿ, ಅಷ್ಟೊಂದು ನಿಖರವಾಗಿ ಅದು ಸ್ಪ್ಲೆಂಡರ್ ಗಾಡಿಯನ್ನ ಹೋಗ್ಯದ ಅಂತಂದ ಒಬ್ನಂತೂ ಹೋಗೋದಕ್ಕೆ ಸಾಧ್ಯ ಇಲ್ಲ, ಇಬ್ಬರು ಜನ ಅಂತೂ ಹೋಗಲೇಬೇಕು. ಹಾಗಾದ್ರೆ ಆ ಇಬ್ಬರು ಜನ ಯಾರು? ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ನನಗೆ ಸಿಗ್ತಾ ಇಲ್ಲ. ಸುಮಂತನಿಗೆ ಹಾಗೂ ಆ ಮಕ್ಕಳಿಗೆ ನೀವು ಧನುರ್ಪೂಜೆಗೆ ಹೋಗಲೇಬೇಕು ಅಂತಕ್ಕಂಥ ಒತ್ತಡವನ್ನ ಹಾಕಿದವರು ಯಾರು, ಅಥವಾ ಪ್ರೋತ್ಸಾಹವನ್ನ ನೀಡಿದವರು ಯಾರು ಅನ್ನೋ ಒಂದು ಪ್ರಶ್ನೆಗೆ ಕೂಡ ಉತ್ತರ ಬೇಕಾಗ್ತದೆ. ಇಲ್ಲಿ ಯಾರು ಹೇಳಿದ್ರು ಇವರಿಗೆ, ಯಾರು ನೀವು ಹೋಗ್ರಿ ಅಂತ ಯಾರು ಹೇಳಿದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಾಗ್ತದೆ ರೀ. ಬೆಳ್ತಂಗಡಿ ಪೊಲೀಸರು ಅವ್ರು ಬಿಡ್ರಿ, ಇದನ್ನ ಕ್ಲೋಸ್ ಮಾಡಿಬಿಡ್ತಾರ, ಬಗೆಹರಿತದ. ಇದು ಯಾರು ಹರೀಶ್ ಪೂಂಜಾ ಅದಾರ, ಆಮೇಲೆ ನಮ್ಮ MLA ಅದಾರ, MP ಅದಾರ, ಇವ್ರು ಏನು ಹೇಳಾಗದಿರಲ್ಲ ನೀವು, ಇವ್ರು ಯಾರು ಕೂಡ ನ್ಯಾಯವನ್ನ ಕಡಿಸೋದಿಲ್ಲ ರೀ. ಇಂಥ ಪ್ರಕರಣಗಳು ಬೆಳ್ತಂಗಡಿಯಲ್ಲಿ ಬಹಳ ನಡೆದಿದಾವ. ಯಾಕೆ ಯೂಟ್ಯೂಬರ್ಸ್ಗಳು ನಿಮ್ಮನ್ನ ತನಿಖೆ ಮಾಡ್ತಾ ಇದ್ದಾರೆ, ಯಾಕೆ ಯೂಟ್ಯೂಬರ್ಸ್ಗಳು ನಿಮ್ಮನ್ನ ಇಂಟರ್ವ್ಯೂ ತಗೊಳ್ತಾ ಇದ್ದಾರೆ ಅಂದ್ರೆ ನಿಮಗೆ ತೊಂದರೆ ಮಾಡೋದಕ್ಕಲ್ಲ. ಇಂಥ ಪ್ರಕರಣಗಳು ಇನ್ನು ಮುಂದೆ ನಡಿಬಾರ್ದು ಅನ್ನೋದಕ್ಕೂ ನಮ್ಮ ಕರ್ನಾಟಕ ಜನತೆಯಲ್ಲಿ ಒಗ್ಗಟ್ಟು ಅಂತಕ್ಕಂಥದ್ದು ನಮ್ಮಲ್ಲೇ ಇಲ್ಲ. ಒಬ್ಬರನ್ನ ತನಿಖೆ ಮಾಡಿದ ಒಬ್ಬರನ್ನ ವಿಚಾರಣೆ ಮಾಡೋದಕ್ಕೆ ಹೋದ್ರ 4 ಮಂದಿ ಹಿಡಿದು ಕಾಲು ಎಳಿತಿರ್ತಾರೆ ನಮ್ಮಲ್ಲೇ. ಯಾಕೆ ಇದನ್ನ ಮಾಡ್ತೀರಿ? ಯಾವಾಗ ಕೊಲೆಗಾರರು ನಿಮ್ಮ ಮನೆಯ ಮಕ್ಕಳನ್ನ ಕೊಲೆ ಮಾಡ್ತಾರಲ್ಲ ಆವಾಗ ನಿಮಗೆ ಗೊತ್ತಾಗ್ತದೆ ಇದ್ರ ಬಗ್ಗೆ. ಅಲ್ಲಿವರೆಗೂ ಕೂಡ ಗೊತ್ತಾಗೋದಿಲ್ಲ. ಇದನ್ನ ಫಸ್ಟ್ ತಲೆಯಾಗಿ ಇಟ್ಕೊಳ್ರಿ. ಚಿಕ್ಕ ಮಕ್ಕಳನ್ನ ಇಂಟರ್ವ್ಯೂ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಿರಲ್ಲ, ಚಿಕ್ಕ ಮಕ್ಕಳು 18 ವರ್ಷದ ಒಳಗಿನ ಮಕ್ಕಳು ಕೊಲೆ ಮಾಡಿದವರಿಗೆ ನಮ್ಮ ದೇಶದಲ್ಲಿ ಜೈಲು ಇರ್ತಿರ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ರಿ ನೀವು. ಅಪ್ರಾಪ್ತರಿಗೆ ಜೈಲು ಅದಾವಿಲ್ಲ, ಆ ಜೈಲು ಇರ್ತಿರ್ಕಿಲ್ಲ. ಯಾರ್ಯಾರ ಮನಸ್ಥಿತಿ ಯಾವಾಗ ಹೆಂಗಿರ್ತದೆ ಅನ್ನೋದು ಗೊತ್ತಿರಂಗಿಲ್ಲ. ಅದಕ್ಕೆ ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡೋದು ತಪ್ಪಲ್ಲ. ವಿಚಾರಣೆ ಮಾಡೋದು ಪೊಲೀಸರು ಮಾಡ್ತಾ ಇಲ್ಲ, ಅವರು ಸರಿಯಾಗಿ ಮಾಡೋದಾಗಿದ್ರೆ ನಮಗೇನು ಕೆಲಸ ರೀ? ಅವ್ರು 4 ತಂಡಗಳನ್ನು ರಚನೆ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಅವ್ರ ತಂದೆ ತಾಯಿಗೆ ಕೊಟ್ಟಿಲ್ಲ ಅಂದಮೇಲೆ ಸುಮಂತನಿಗೆ ನ್ಯಾಯ ಕೊಡಿಸ್ತಾರ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಅದ? ಸೊ ಎಷ್ಟೋ ಪ್ರಶ್ನೆಗಳು, ಎಷ್ಟೋ ಗೊಂದಲಗಳು ಇಲ್ಲಿ ಕಾಡ್ತಾ ಇದ್ದಾವ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗಳಿಗೆ ನೀವು ಧೈರ್ಯವನ್ನ, ಶಕ್ತಿಯನ್ನ ಕೊಡ್ರಿ ಅಂತಂದು ಹೇಳ್ತಾ, ಸುಮಂತನಿಗೆ ನ್ಯಾಯವನ್ನು ಕೊಡಿಸೋವರೆಗೂ ಕೂಡ ನಾನು ಮಾತನಾಡವನೇ, ನಾನು ಪ್ರಶ್ನೆ ಕೇಳವನೇ. ಅದು ನಿಮಗೆ ಏನು ಮಾಡ್ಕೊಳ್ಳೋದದ, ಅದು ಏನು ಹರ್ಕೊಳ್ಳೋದದ ಅದು ಹರ್ಕಂಡು 12 ಮಾಡ್ಕೊಳ್ರಿ. ಆದರೆ ಇನ್ನು ಮುಂದೆ ಇಂಥ ಕೊಲೆಗಳು ಕರ್ನಾಟಕದಲ್ಲಿ ಆಗಬಾರ್ದು ಅನ್ನೋ ಆಶಾಭಾವನೆ ಅಷ್ಟೇ ಅದ. ಆದರೆ ಇಂಥ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ. ದಯವಿಟ್ಟು ಕಮೆಂಟ್ ಬಾಕ್ಸ್ ನಿಮಗಾಗ್ಯದ, ಉತ್ತರವನ್ನು ಕೊಡ್ರಿ ಅಂತ ಹೇಳ್ತಾ ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ